ನಮಸ್ಕಾರ ವೀಕ್ಷಕರೇ. ಇವತ್ತು ನಮ್ಮ ಇನ್ಫೋನೆಟ್ ನ್ಯೂಸ್ ಚಾನೆಲ್ ಅಲ್ಲಿ ಒಂದು ಸಿನಿಮಾ ಬಗ್ಗೆ ಮಾತಾಡೋಕೆ ಬಂದಿದೀವಿ. ಈ ಸಿನಿಮಾದ ಹೆಸರು ಗಗನ ಕುಸುಮ ಅಂತ. ಇದು ಒಂದು ವಿಶೇಷವಾದಂತಹ ಸಿನಿಮಾ. ಏನ್ ವಿಶೇಷತೆ ಗೊತ್ತಾ? ಒಂದು ಸಿನಿಮಾ ಹೆಂಗೆ ತೆಗಿತಾರೆ, ಹೆಂಗೆ ಶೂಟಿಂಗ್ ನಡೆಯುತ್ತೆ, ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ಈ ಸಿನಿಮಾದೊಳಗೆ ನಮ್ಗೆ ತಿಳಿಸ್ತಾ ಇದ್ದಾರೆ. ಸೊ ಈ ಸಿನಿಮಾ ಹೆಂಗಿರತ್ತೆ ಅನ್ನೋ ಕುತೂಹಲ ತುಂಬಾನೇ ಇದೆ ಎಲ್ಲರಿಗೂ. ಇದು ಶೀಘ್ರದಲ್ಲೇ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಆ ತಂಡದವರನ್ನ ಮಾತಾಡ್ಸೋಣ. ಆ ಸಿನಿಮಾದ ಡೈರೆಕ್ಟರ್ ಆದಂತಹ ನಾಗೇಂದ್ರ ಕುಮಾರ್ ಜೈನ್ ಸರ್ ಅವರು, ಅದರ ಪ್ರೊಡ್ಯೂಸರ್ ಆರ್ ಶೇಖರನ್ ಸರ್ ಅವರು, ಹಾಗೂ ಆ ಫಿಲಂನ ನಾಯಕ ನಟರಾದಂತಹ ಪ್ರಕಾಶ್ ಸಣ್ಣಕ್ಕಿ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಆದಂತಹ ನಾಗೇಂದ್ರ ಕುಮಾರ್ ಜೈನ್ ಸರ್ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್, ಈ ಸಿನಿಮಾ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ಇದು ಒಂದು ಸಿನಿಮಾ ಇರ್ಬೋದು, ಆದರೆ ಮಾಮೂಲಿ ಸಿನಿಮಾಗಳ ಥರ ಇದು ಸಿನಿಮಾ ಅಲ್ಲ. ಯಾಕೆಂದರೆ ಈಗ ಬರ್ತಾ ಇರೋ ಸಿನಿಮಾಗಳಲ್ಲಿ ಸಂಸಾರ ಸಮೇತ ಕೂತ್ಕೊಂಡು ನೋಡುವಂಥದಕ್ಕೆ ಸ್ವಲ್ಪ ಕಿರಿಕಿರಿ ಆಗ್ತದೆ. ಅದಕ್ಕೋಸ್ಕರ ನಾವು ಈ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗೋಸ್ಕರನೇ, ಮತ್ತು ಜೊತೆಗೆ ಒಂದು ಅಡ್ವೈಸ್ ಅಂದರೆ ಒಂದು ನಮ್ಮ ಕಡೆಯಿಂದ ಒಂದು ಸಂದೇಶ ಇರಬೇಕು. ಇದಕ್ಕೋಸ್ಕರ ಇದನ್ನು ಗಗನ ಕುಸುಮನ ಹೆಸರಿನಲ್ಲಿ ಚಿತ್ರ ಮಾಡಿದ್ವಿ. ಈ ಗಗನ ಕುಸುಮ ಅಂದಾಗ ಇದು ಸಾಮಾನ್ಯವಾಗಿ ಲೇಡೀಸ್ ಓರಿಯೆಂಟೆಡ್ ಅಂತಲೇ ಅರ್ಥ. ಆ್ಯಕ್ಚುಲಿ ಇದು ಲೇಡೀಸ್ ಓರಿಯೆಂಟೆಡ್ ಅಂದರೆ ಇದು 3 ಜನ ಹೀರೋಯಿನ್ಗಳು ಬರ್ತಾರೆ ಇದರೊಳಗೆ. ಅವರವರ ಒಂದು ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ಸಿನಿಮಾದ ವಿಶ್ಲೇಷಣೆ ಇದೆ. ನಿರ್ದೇಶಕ ಈ ಚಿತ್ರದಲ್ಲಿ ಕಥಾನಾಯಕ, ಅಂದರೆ ಇದಕ್ಕೋಸ್ಕರ ಸಪರೇಟಾಗಿ ಹೀರೋ ಅಂತ ಯಾರಿಲ್ಲ, ಹೀರೋಯಿನ್ ಅಂತಲೂ ಇಲ್ಲ. ಈ ಇಡೀ ಚಿತ್ರದ ಅಂದರೆ ಗಗನ ಕುಸುಮ ಚಿತ್ರದ ಒಂದು ನಾಯಕ ಯಾರು ಅಂದರೆ ನಿರ್ದೇಶಕ ಪಾತ್ರಧಾರಿ. ಸೊ ಹಾಗಾಗಿ ಇದೊಂದು ವಿಭಿನ್ನ ರೀತಿಯ ಚಿತ್ರನ ನಾವು ಮಾಡಿದ್ದೀವಿ. ಇದರಲ್ಲಿ ಒಂದು ವಿಶೇಷ ಏನಿದೆ ಅಂದರೆ, ಒಂದು ಸಿನಿಮಾ ಚಿತ್ರ, ಅದು ಸಿನಿಮಾ ಸಂಬಂಧಪಟ್ಟ ಚಿತ್ರ ಅಂದರೆ ಅದರಲ್ಲಿ ನಿರ್ದೇಶಕರು, ಇನ್ಯಾರೋ ಪ್ರೊಡ್ಯೂಸರು ದೇವದಾಸ ಆಗಿಬಿಡ್ತಾರೆ. ಅಂದರೆ ಡ್ರಿಂಕ್ಸ್ ಬರ್ತಾ ಇರುತ್ತೆ, ಸಿಗರೇಟ್ ಇರುತ್ತೆ, ಮತ್ತೊಂದಿರುತ್ತೆ. ಆದರೆ ಇದು ನಮ್ಮ ಈ ಚಿತ್ರದಲ್ಲಿ ಇದು ಯಾವುದೂ ಇಲ್ಲ. ಅಂತಹ ಒಂದು ಪ್ಯೂರ್ ಅಂದರೆ ಸಂಸಾರಕ್ಕೆ ಬೇಕಾದ ಒಂದು ಮೆಸೇಜ್ ಇರುವಂಥ ಒಂದು ಚಿತ್ರನ ನಾವು ಮಾಡಿದ್ದೇವೆ. ಇದಕ್ಕೆ ನಿರ್ಮಾಪಕರು ಬಹಳ ಸಂತೋಷದಿಂದ ಒಪ್ಕೊಂಡು ಅವರು ಬಹಳ ಸಂತೋಷವಾಗಿದ್ದಾರೆ. ಇಂಥದ್ದೊಂದು ಚಿತ್ರ ಮಾಡಿದ್ದೇನಲ್ಲ ಅಂತ. ಲಾಭ ನಷ್ಟದ ಪ್ರಶ್ನೆ ಬೇರೆ, ಆದರೆ ಒಂದು ಒಳ್ಳೆಯ ಚಿತ್ರ ಮಾಡಿದ್ದೀನಿ ಅನ್ನೋ ಒಂದು ಸಮಾಧಾನ ಅವರಿಗಿದೆ. ಅದೇ ನಮಗೆ ಇದು ಪ್ಲಸ್ ಪಾಯಿಂಟ್. ಈ ಗಗನ ಕುಸುಮ ಅನ್ನೋ ಚಿತ್ರದಲ್ಲಿ ಈ ಐಡಿಯಾ ನಿಮ್ಗೆ ಹೆಂಗ್ ಬಂತು ಸರ್? ಯಾಕೆಂದ್ರೆ ಒಂದು ಸಿನಿಮಾ ಒಳಗೆ ಸಿನಿಮಾ ತೆಗಿಯೋದನ್ನ ತೋರ್ಸಿರೋದು ಈ ಸಿನಿಮಾದಲ್ಲಿ. ಸೊ ಈ ಒಂದು ಐಡಿಯಾ ಹೆಂಗ್ ಬಂತು, ಹೆಂಗೆ ನಿರೂಪಣೆ ಆಯ್ತು? ಇದು ಗಗನ ಕುಸುಮ ಅಂದರೆ ಎಲ್ಲರೂ ಏನು ಹೇಳ್ತಾರೆ, ಗಗನದಲ್ಲಿರೋ ಹೂವು ಅಂದರೆ ಆಕಾಶದಲ್ಲಿರೋ ಹೂವು ನಮಗೆ ಸಿಗೋದಿಲ್ಲ, ಅದಕ್ಕೋಸ್ಕರ ಗಗನ ಕುಸುಮ ಅಂತ ಹೇಳ್ತಾರೆ. ಅದು ಇರ್ಬೋದು, ಅದರ ಕಥೆಯ ಕೊನೆಯಲ್ಲಿ ಅದು ಬರುತ್ತದೆ. ಆದರೆ ಅದಕ್ಕೆ ಮುಂಚೆ ಗಗನ ಒಬ್ಬಳು ಖ್ಯಾತ ನಟಿ, ಅದೇ ಥರ ಕುಸುಮ ಅವರು ಕೂಡ ಒಂದು 2ನೇ ನಟಿ. ಸೊ ಹೀಗಾಗಿ ಗಗನ ಕುಸುಮ ಅನ್ನೋದು ಹೆಸರೇ, ಅವರವರ ಕ್ಯಾರೆಕ್ಟರ್ ಏನೇನದು ಆ ಚಿತ್ರದಲ್ಲೇ ಬರುತ್ತೆ. ಈ ಎರಡನ್ನು ಅಂದರೆ ಈ 2 ನಟಿಯರನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ನಿರ್ದೇಶಕ ಪಾತ್ರಧಾರಿ ಪ್ರಭಾ ಚಂದ್ರನ್. ಅವರ ಹೆಸರು ಪ್ರಭಾ ಚಂದ್ರನ್ ಅಂತ. ತುಂಬ ಕನ್ನಡ ಚಿತ್ರರಂಗವನ್ನು ಎತ್ತರಕ್ಕೆ ಕೊಂಡೊಯ್ಯಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಉತ್ತಮ ಚಿತ್ರಗಳನ್ನು ನಿರ್ದೇಶನ ಮಾಡಿ ನಮ್ಮ ಕನ್ನಡಿಗರಿಗೆ ಅರ್ಪಿಸ್ತಾರೆ. ಬಹಳ ಚಿತ್ರ ಯಶಸ್ವಿ ಆಗುತ್ತೆ. ಅದರಲ್ಲಿ ಪ್ರಮುಖ ಪಾತ್ರಧಾರಿಯಾಗಿದ್ದಂತಹ ಗಗನ ಸಾಧಾರಣ ನಟಿಯಾಗಿದ್ದವಳನ್ನ ನಾಯಕಿ ಪಾತ್ರಕ್ಕೆ ಅವರಿಗೆ ಭರ್ತಿ ಕೊಟ್ಟು ಅವರಿಂದ ಇರುವಂಥ ಕಲಾ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಉತ್ತಮ ನಾಯಕಿಯನ್ನಾಗಿ ಮಾಡಿ ಕೊನೆಗೆ ಅವರು ಸೂಪರ್ ಸ್ಟಾರ್ ಪಟ್ಟಕ್ಕೂ ಏರ್ತಾರೆ. ಅವರು ಮಾಧ್ಯಮದವ್ರು ಏನು ಮಾಡ್ತಾರೆ, ಇವರಿಗೆ ಬರೀ ನಾಯಕಿ ಆ ಗಗನ ಒಬ್ಬರನ್ನೇ ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಹೋದರೆ ಎಲ್ಲ ಚಿತ್ರದಲ್ಲೂ ಬೇರೆ ನಾಯಕಿ ಆಗೋವ್ರಿಗೆ ಅವಕಾಶ ತಪ್ಪುತ್ತೆ. ನೀವು ಮುಂದಿನ ಚಿತ್ರದಲ್ಲಿ ಇಷ್ಟೊಂದು ಯಶಸ್ವಿಯಾಗಿರೋ ನಿರ್ದೇಶಕ ಮನಸ್ಸು ಮಾಡಿದ್ರೆ ಮಾಡ್ಬೋದು ಅಂತ ಒಂದು ಪ್ರಶ್ನೆ ಇಡ್ತಾರೆ. ಅದಕ್ಕೆ ಒಪ್ಕೊಳ್ತಾರೆ ಅವರು. ಒಪ್ಕೊಂಡಿದ್ದೇ ಅವರ ಮುಂದಿನ ಚಿತ್ರಗಳಲ್ಲಿ ಗಗನ ಕುಸುಮ ಆಗೋಗುತ್ತೆ ಎಲ್ಲವೂ. ಯಾಕೆಂದರೆ ಯಾವುದೋ ಅವ್ರಿಗೆ ನಿರೀಕ್ಷಿತ ಮಟ್ಟಿಗೆ ಅವ್ರಿಗೆ ಯಾವುದು ಸಕ್ಸಸ್ ಆಗಲ್ಲ. ಚಿತ್ರಗಳು ಯಶಸ್ವಿಯಾದರೂ ಕೂಡ ಆರ್ಥಿಕವಾಗಿ ತುಂಬ ಕಷ್ಟಪಡ್ತಾನೆ ಅನ್ನೋದು ಈ ಒಂದು ಇಮ್ಯಾಜಿನೇಷನ್ನು ಕೆಲವರಿಂದ ನಾನು ನೋಡಿದ್ದೆ. ನಾನು ಕೂಡ ಸುಮಾರು 71-72ರಲ್ಲಿ
ಶ್ರೀ ಸೋರಟ್ ಅಶ್ವಥ್ ಅಂತ ಚಲನಚಿತ್ರ ಸಂಭಾಷಣೆಕಾರರು, ಗೀತ ರಚನೆಕಾರ ಇದ್ದರು. ಮತ್ತು ಅವರ ರತ್ನಾಕರ್ ಅಂತಿದ್ರು. ಅವರ ಹತ್ರ ನಾನು ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದೆ, ಒಂದು 2 ವರ್ಷ ಮಾಡಿದ್ದೆ. ಅದಾದಮೇಲೆ ನಾನು ಜಾಬಕ್ಕೆ ಬಂದುಬಿಟ್ಟೆ ರೈಲ್ವೆನಲ್ಲಿ. ಹಾಗಾಗಿ ನಿರ್ದೇಶನದಲ್ಲಿ ಸ್ವಲ್ಪ ಇದಾಯಿತು. ಆಮೇಲೆ ಧಾರಾವಾಹಿಗಳ ಮುಖಾಂತರ ಬಂದೆ. ಸೊ ಆವಾಗಲೇ ನನಗೆ ಆ ಚಿತ್ರದ ನಿರ್ದೇಶಕರು ಮತ್ತು ನಡೆಯುವಂಥ ಇದನ್ನೆಲ್ಲ ನೋಡ್ತಾ ಇದ್ದೆ. ಹಾಗಾಗಿ ಅಲ್ಲಿ ನಿರ್ದೇಶಕರು ಒಂದು ರೀತಿ ಹಿಡಿತಾ ಇದ್ದರೂ ಕೂಡ ಆ ನಾಯಕಿ ಅವರು ಕೂಡ ಚಿತ್ರದ ನಿರ್ದೇಶಕರ ಮೇಲೆ ಹಿಡಿತ ಹೊಂದಿರ್ತಾರೆ. ಸೊ ಇದನ್ನೆಲ್ಲ ಸೇರಿಸ್ಕೊಂಡು ನಾನು ಆ ಗಗನ ಕುಸುಮ ಅನ್ನೋದನ್ನು ಮಾಡಬೇಕು ಅಂತ ಮನಸ್ಸು ಬಂತು. ಸುಮಾರು ಒಂದು 20 ವರ್ಷಗಳ ಹಿಂದಿನ ಕಥೆ ಇದು. ಅದು ಇವತ್ತಿನ ದಿವಸ ನಮ್ಮ ಶ್ರೀ ನಿರ್ಮಾಪಕರು ಶೇಖರನ್ ಮತ್ತು ನಮ್ಮ ನಾಯಕ ನಟರಾದಂಥ ಶ್ರೀ ಪ್ರಕಾಶ್ ಸಣ್ಣಕ್ಕಿಯವರಿಂದ ಇವತ್ತು ತೆರೆ ಮೇಲೆ ಬರ್ತಾ ಇದೆ. ನನಗೆ ಚಿತ್ರರಂಗದಲ್ಲಿ ಒಂದು ಚಿತ್ರ ನಿರ್ದೇಶಿಸಬೇಕು, ಅದು ಒಂದು ರೀತಿ ರಿಮಾರ್ಕಬಲ್ ಆಗಬೇಕು ಅಂತ ಒಂದು ಆಸೆ ಇತ್ತು. ಇವರೊಬ್ಬರು ಮತ್ತು ನಮ್ಮ ಎಲ್ಲ ಕಲಾವಿದರು, ಎಲ್ಲ ತಂತ್ರಜ್ಞರ ಒಂದು ಇದರಿಂದ ಅದು ಇವತ್ತು ಸಾಕಾರ ಆಗಿದೆ. ಈಗ ಜನ ಅದನ್ನು ಹ್ಯಾಕ್ ಸ್ವೀಕರಿಸ್ತಾರೋ ನೋಡಬೇಕು, ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಈಗ ನಮ್ಮ ಪ್ರೊಡ್ಯೂಸರ್ ಆದಂತಹ ಆರ್ ಶೇಖರನ್ ಸರ್ ಅವ್ರನ್ನ ಮಾತಾಡ್ಸೋಣ. ಸರ್, ಈ ಸಿನಿಮಾ ಮಾಡೋದಕ್ಕೆ ನಿಮಗೆ ಏನು ಇನ್ಸ್ಪಿರೇಷನ್ನು? ಇಂಥ ಒಂದು ವಿಭಿನ್ನವಾದಂತಹ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಮುಂದೆ ತರೋದಕ್ಕೆ ಜೈನ್ಸ್ ಅವರೇ ಕಾರಣ. ಅವ್ರು ಬಂದು ಸ್ಟೋರಿ ಹೇಳಿದ್ರು, ನನ್ನ ಕತೆ ಹೇಳಿದ್ರು. ನನ್ನ ಮನಸ್ಸಿಗೆ ಬಂದಿತ್ತು, ಸರಿ ಮಾಡೋಣ ಅಂತ ಬಂದಿತ್ತು. ಒಂದು ದಿವಸ ಬಂದು ಮಾಡಿ ನೋಡಿ, ಶೂಟಿಂಗಲ್ಲಿ ಬಂದು ನೋಡಿ ಅಂತ ಹೇಳಿದ್ರು. ಹೋಗಿದ್ದೆ, ನಾನು ಮಾತಾಡಿದೆ, ನನಗೆ ಇಷ್ಟವಾಯಿತು. ಅದರಿಂದ ಅದನ್ನು ಮೇಕ್ ಮಾಡಿ ಮಾಡ್ತಾಯಿದ್ದೀನಿ ಅಷ್ಟು ಪ್ಲಾನಿಂದ. ಸರ್, ಈ ಚಿತ್ರದ ಮೂಲಕ ಏನು ಸಂದೇಶ ಹೇಳಲು ಇಷ್ಟಪಡ್ತೀರಾ ನೀವು? ಇದು ಒಳ್ಳೆ ಚಿತ್ರ. ಸಬ್ಜೆಕ್ಟ್ ಕೇಳಿದಾಗ ನನಗೆ ಖುಷಿ ಆಯಿತು. ಈ ಪಿಕ್ಚರಲ್ಲಿ ಒಳ್ಳೆ ಇದಾಗಿತ್ತು. ಇದರಲ್ಲಿ ಏನಂದರೆ ಡ್ರಿಂಕ್ಸ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಆಮೇಲೆ ಯಂಗ್ಸ್ ಬಗ್ಗೆ ಡಬಲ್ ಮೀನಿಂಗ್ ಯಾವುದಿಲ್ಲ. ಕತೆ ಒಳ್ಳೆ ಕತೆ ಇರೋದ್ರಿಂದ ನನಗೆ ತುಂಬ ಲೈಕ್ ಆಯಿತು. ಸಿನಿಮಾ ಇರೋದು ನಮ್ಗೆ ಒಂದು ಖುಷಿನೇ. ಆದ್ರೂ ಅದಕ್ಕೆ ಇವ್ರು ಹೇಳಿದ್ರು, ಒಪ್ಕೊಂಡು ಪ್ರೊಡ್ಯೂಸ್ ಮಾಡಿದ್ದೀನಿ. ಆದಷ್ಟು ಚೆನ್ನಾಗಿ ರಿಲೀಸ್ ಆಗಿ ಜನ ಪಬ್ಲಿಕ್ ನೋಡೋಣ ಹೆಂಗಾಯ್ತದೆ ಅಂತ ನೋಡೋಣ. ನಮ್ಮ ಪ್ರಕಾಶ್ ಸಣ್ಣಕ್ಕಿ ಅವ್ರನ್ನ ಮಾತಾಡ್ಸೋಣ ಇವಾಗ. ಸರ್, ಈ ಚಿತ್ರದಲ್ಲಿ ನೀವು ನಾಯಕ ನಟ ಆಗಿದ್ದೀರಾ. ಸೊ ಈ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳಿ, ಹೆಂಗೆ ಅನಿಸ್ತು? ಬಿಕಾಸ್ ಈ ಚಿತ್ರದಲ್ಲಿ ನೀವೇ ನಿರ್ದೇಶಕರಾಗಿ ಆಕ್ಟಿಂಗ್ ಮಾಡಿದ್ದೀರಾ. ಸೊ ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ ಹೇಳಿ. ಎಲ್ಲರಿಗೂ ನಮಸ್ಕಾರ. ಹಾಗೂ ಮುಖ್ಯವಾಗಿ ಇನ್ಫಿನಿಟ್ ನ್ಯೂಸ್ ಚಾನಲ್ನವ್ರಿಗೆ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಚಿತ್ರನ ಮಾಡಬೇಕು ಅಂದಾಗ ನನಗೆ ಸಾಮಾನ್ಯವಾಗಿ ಯಾವುದೋ ಒಂದು ಚಿಕ್ಕ ಪಾತ್ರವನ್ನು ಕೊಡ್ತಾರೆ ಅಂತಂದು ನಾನು ಗೆಸ್ ಮಾಡಿದ್ದೆ. ಹಾಗೆ ನಮ್ಮ ನಾಗೇಂದ್ರ ಕುಮಾರ್ ಜೈನ್ ಅವರು ನನ್ನನ್ನು ಕರೆದ್ಬಿಟ್ಟು, ಸರ್ ಈ ಥರ ಇದೆ, ನೀವು ಚಿತ್ರದಲ್ಲಿ ನಟಿಸ್ಬೇಕು ಅಂತಂದು ಹೇಳಿದ್ರು. ನಾನು ಮಾಮೂಲಾಗಿ ಅಂತ ತಿಳ್ಕೊಂಡು ಆಯಿತು ಬಿಡಿ ನಟಿಸೋಣ, ಅದರಲ್ಲಿ ಏನಿದೆ ಅಂತಂದ್ಬಿಟ್ಟು, ಅದಕ್ಕಿಂತ ಮುಂಚಿತವಾಗಿ ಈ ಚಿತ್ರನ ನನ್ನ ಬ್ಯಾನರಲ್ಲೇ ಮಾಡಬೇಕು ಅಂತಂದ್ಬಿಟ್ಟು ನಾವು ರಿಜಿಸ್ಟರ್ ಎಲ್ಲ ಮಾಡಿಸಿದ್ದು ಆಗಿತ್ತು. ಹಾಗೆ ಇದು ಮಾಡಿದಾಗ ನನಗೆ ಪಾತ್ರದ ವರ್ಗಾವಣೆ ಮಾಡುವಾಗ ನೀವೇ ಫಿಲಮಲ್ಲಿ ಡೈರೆಕ್ಟ್ರಾಗಿ ಇದು ಮಾಡಬೇಕಾಗತ್ತೆ, ಅದೇ ನಿಮ್ಮದು ಮೇನ್ ಪಾತ್ರ ಅಂತಂದು ಹೇಳಿದರು. ನನಗೆ ಅವಾಗ ಒಂದು ರೀತಿಯಲ್ಲಿ ಇದಾಯಿತು, ಮನಸ್ಸಿಗೆ ಗಾಬರಿ ಆಯಿತು. ಯಾಕಂತಂದರೆ ನಾವೇದೋ ಎಲ್ಲ ಒಂದು ಮೂಲೆಯಲ್ಲಿ ಅದು ಇದು ಮಾಡ್ಕೊಂಡು ಇದ್ದವರು ಇಮಿಡಿಯೇಟಾಗಿ ಒಂದು ಮುಖ್ಯ ಪಾತ್ರನ ನಿರ್ವಹಿಸಬೇಕು ಅಂದಾಗ ನನಗೆ ಭಾಳ ಒಂಥರ ಕಷ್ಟ ಆಯಿತು. ನಾನು ಒಂದು ದಿವಸ ಟೈಮ್ ತೊಗೊಂಡು ನನಗೆ ಗೊತ್ತಿರೋರು, ನಾನು ಆಗಲಿ ಮನೆಯಲ್ಲಿ ಮತ್ತು ಇನ್ನೊಂದು ಸರಿ ನಾಗೇಂದ್ರ ಕುಮಾರ್ ಜೈನ್ ಅವ್ರನ್ನ ವಿಚಾರಿಸಿದೆ, ನೋಡಿ ಸರ್ ಹಿಂಗಿದೆ ಅಂತಂದೆ. ಇಲ್ಲ ನೀವು ಮಾಡ್ತೀರಾ ಮಾಡಿ ಸರ್, ನಾನು ಇದ್ದೀನಿ, ನೀವು ಯಾಕೆ ಯೋಚನೆ ಮಾಡ್ತೀರಾ ಅಂತ ನನಗೆ ಬೆನ್ನು ತಟ್ಟಿದ್ರು. ಆಯಿತು ಅಂತಂದ್ಬಿಟ್ಟು ಇದನ್ನು ಮಾಡಿದೆ. ಖಂಡಿತವಾಗ್ಲೂ ಹೇಳಬೇಕು ಅಂತಂದು ಹೇಳಿದರೆ ಆ ಚಿತ್ರದ ಅನುಭವನೇ ನನಗೆ ಜೀವನದಲ್ಲಿ ಒಂದು ದಾರಿ ಆಗೋಯ್ತು. ಏಕೆಂದರೆ ಆ ಚಿತ್ರದಲ್ಲಿ ಒಬ್ಬ ನಿರ್ದೇಶಕ ಒಂದು ಹಳ್ಳಿಯ ಪ್ರತಿಭೆಯನ್ನು ಕರೆದುಕೊಂಡು ಬಂದು, ಏನೂ ಗೊತ್ತಿಲ್ಲದ ಒಂದು ಮುಗ್ಧ ಹುಡುಗಿ, ಅದು ಆ ಹುಡುಗಿಯನ್ನು ಕರೆದುಕೊಂಡು ಬಂದು ಬಾಲಿವುಡ್ವರ್ಗನ್ನೂ ಆ ಹುಡುಗಿನ ಬೆಳೆಸ್ತಾರೆ ಅಂತಂದು ಹೇಳಿದರೆ ಅದು ಸಾಮಾನ್ಯ ಆಗಿರಲ್ಲ. ಅಂದರೆ ಆ ಡೈರೆಕ್ಟ್ರ್ ಅಂದರೆ ನಿರ್ದೇಶಕರು ಎಷ್ಟು ಒಂದು ಅವ್ರಿಗೆ ಒಂದು ಏನು ಹೇಳ್ತಾರೆ ಅದಕ್ಕೆ ಎಫರ್ಟ್ ಹಾಕ್ಬಿಟ್ಟು ಆ ಹುಡುಗಿನ ಒಂದು ಹೀರೋಯಿನ್ನ ಮಾಡ್ತಾರೆ ಅನ್ನೋದಕ್ಕೆ
ಒಂದು ಅದು ಆ ಚಿತ್ರದಲ್ಲಿ ಒಂದು ಮುಖ್ಯ ಸನ್ನಿವೇಶ ಇದೆ. ಅಂಥ ಒಂದು ಸನ್ನಿವೇಶಗಳೆಲ್ಲ ಮಾಡಿದಾಗ ನನಗೂ ಒಂಥರ ಆಯಿತು. ಆಮೇಲೆ ಚಿತ್ರರಂಗ ಒಂದು ಒಬ್ಬ ನಿರ್ದೇಶಕನ ಚಿತ್ರ ಅನ್ನೋದು ಒಬ್ಬ ನಿರ್ದೇಶಕನ ಜೊತೆಯಲ್ಲಿ ಇರುತ್ತೆ ಅಂತಂದು ಹೇಳೋದಕ್ಕಿಂತ ಆ ನಿರ್ದೇಶಕನಿಗೂ ಮೀರಿ ಒಬ್ಬ ಹೀರೋಯಿನ್ನು ಕಥಾನಾಯಕಿ ಆ ಒಂದು ಕಂಟ್ರೋಲ್ ಮಾಡ್ತಾ ಇರ್ತಾಳೆ. ಅವರು ನಿರ್ದೇಶಕ ಪಿಕ್ಚರ್ಗಳು ರಿಲೀಸ್ ಆಗಬೇಕು ಅನ್ಬೇಕಾದ್ರೆ ಥಿಯೇಟ್ರ್ಗಳಲ್ಲಿಂದ ಹಿಡಿದು ಥಿಯೇಟ್ರ್ಗಳಿಗೆ ಸಿಗದಂಗೆ ಮಾಡೋದು, ಆ ಒಂದು ಇದರಲ್ಲಿ ಆಗ್ತಾರೆ. ಆ ಕೊರಗಿನಲ್ಲಿನೇ ಆ ನಿರ್ದೇಶಕ ಒಂದು ಸಾಲ ಸೂಲ ಮಾಡಿ ಪ್ರೊಡ್ಯೂಸರ್ಗಳು ಹಿಡ್ಕೊಂಡು ನೋಡಿ ಮಾಡಿ ತೆಗೆದಂಥ ಚಿತ್ರಗಳೆಲ್ಲ ಒಂದೊಂದು ವಾರದಲ್ಲೇ ಎತ್ತಾಕ್ಸಂಥ ಒಂದು ಪರಿಸ್ಥಿತಿಗಳನ್ನು ಒಬ್ಬ ಹೀರೋಯಿನ್ ಬೆಳೆದಂತಕ್ಕಂಥ ಹೀರೋಯಿನ್ನು ಮಾಡ್ತಾರೆ. ಅವಾಗ ಅದನ್ನು ನೆನೆಸ್ಕೊಂಡಾಗ ನನಗೆ ಒಂಥರ ಭಾಳ ಬೇಜಾರಾಗುತ್ತೆ. ಇದು ಹಿಂದೆ ಸುಮಾರು ನಿರ್ದೇಶಕರಿಗೆ ಈ ನಮ್ಮ ಕನ್ನಡ ಚಿತ್ರರಂಗದಲ್ಲಾಗಲಿ ಭಾರತೀಯ ಚಿತ್ರರಂಗದಲ್ಲಾಗಲಿ ಆಗಿರ್ತಕ್ಕಂಥ ಅನುಭವ ಅಂತಂದ್ಬಿಟ್ಟು ನನಗೆ ತಿಳಿಯಿತು. ಅದರಿಂದ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಆ ಒಂದು ರೋಲ್ಗಳು ಮಾಡ್ತಾ ಇರಬೇಕಾದ್ರೆ. ಅದೊಂದೇ ಅಲ್ಲ, ನನಗೆ ನನ್ನ ಸ್ನೇಹಿತರು ಬೇಕಾದಷ್ಟು ಜನ ನನಗೆ ಸಪೋರ್ಟ್ ಮಾಡಿದರು. ಶೇಖರ್ ಅವರು ಬಂದ್ಬಿಟ್ಟು, ಸರ್ ನೀವು ಆ್ಯಕ್ಟಿಂಗ್ ಮಾತ್ರ ಇದನ್ನು ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಈ ಚಿತ್ರನ, ತುಂಬ ಚೆನ್ನಾಗಿದೆ, ನಾನು ಒಬ್ಬ ತಮಿಳುನಾಡಿನ MGR ಭಕ್ತ ಆಗಿದ್ದೀನಿ, ಆ ಒಂದು ಇದಕ್ಕೆ ನನಗೆ ಸೂಟ್ ಆಗುತ್ತೆ, ದಯವಿಟ್ಟು ನೀವು ಅದನ್ನು ತಪ್ಪು ತಿಳ್ಕೊಬೇಡಿ, ನೀವು ಇದನ್ನು ಮಾಡಿ ಆ್ಯಕ್ಟಿಂಗ್ ಮಾಡಿ ಕಲಾವಿದರಾಗಿರಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತಂದು ಹೇಳಿದರು. ಅವಾಗ ನನಗೂ ಒಂದು ಕಡೆ ಸಂತೋಷ ಆಯಿತು. ಏನಪ್ಪ ಈ ಥರದವರು ಇದ್ದಾರ, ಇವತ್ತಿನ ದಿವಸ ದುಡ್ಡು ಹಾಕೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಹೊಸಬರಿಗೆ, ಅಂಥದ್ರಲ್ಲಿ ಇವ್ರು ಬಂದ್ಬಿಟ್ಟು ನಾನು ಆಯಿತು ಇದು ಮಾಡ್ತೀನಿ ಅಂದಾಗ ನನಗೆ ಭಾಳ ಸಂತೋಷ ಆಯಿತು. ಅದಕ್ಕೋಸ್ಕರ ನಾವೆಲ್ಲ ಸೇರ್ಕೊಂಡು ಅವ್ರದ್ದೇ ಆದಂಥ ಒಂದು ಬ್ಯಾನರನ್ನು ಕ್ರಿಯೇಟ್ ಮಾಡಿಬಿಟ್ಟು ನಾವು ಅದರಲ್ಲಿ ಆ ಫಿಲಮನ್ನು ಮಾಡಿದ್ದೀವಿ. ಭಾಳ ಸಂತೋಷ ಆಯಿತು. ಅಮೃತ ಹರೀಶ್ ರವರು ನಮ್ಮ ಚಿತ್ರದಲ್ಲಿ ಪ್ರೆಸ್ ರಿಪೋರ್ಟ್ರಾಗಿ ಬಂದಿದ್ದರು. ಅದು ಖಂಡಿತವಾಗ್ಲೂ ನಮ್ಮ ಭಾಗ್ಯ. ಅವರು ನೋಡ್ತಾ ಇದ್ರೆ ನಮಗೇನೋ ಒಂದು ರೀತಿಯಲ್ಲಿ ಹುಮ್ಮನ್ಸಾಗ್ತಾ ಇತ್ತು. ಏನಪ್ಪ ಇವ್ರು ಈ ಥರ ಬಂದ್ಬಿಟ್ಟು ಈ ಥರ ಎಲ್ಲ ಮಾಡ್ತಾರ. ಯಾಕೆಂದರೆ ಒಂದು ವಾಹಿನಿಯ ಓನರ್ ಅಂದಾಗ ಅದಕ್ಕೊಂದು ಏನೋ ಒಂದು ಸಪ್ರೇಟ್ ಬೆಲೆ ಇರುತ್ತೆ. ಇಂಥದ್ರಲ್ಲಿ ಎಲ್ಲೋ ಒಂದು ಪ್ರೆಸ್ ರಿಪೋರ್ಟ್ ಬಂದು ಕುತ್ಕೊಂತಾರೆ ಅಂತಂದು ಹೇಳಿದರೆ ನಮಗೆ ಅಲ್ಲಿಗೆ ಒಂದಿದಾಯಿತು. ಆದ್ರೂ ಅವ್ರ ದೊಡ್ಡತನ ಅಲ್ಲಿ ಎದ್ದು ಕಾಣ್ತಾ ಇತ್ತು ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ವಹಿಸಿರುವ ಪಾತ್ರ ಅಂದ್ರೆ ಡೈರೆಕ್ಟರ್ದ ಪಾತ್ರ ಮಾಡಿದ್ದೀರಾ ಈ ಫಿಲಂನಲ್ಲಿ. ಸೊ ಇದ್ರ ಮೂಲಕ ನೀವು ಸಮಾಜಕ್ಕೆ ಏನ್ ತಿಳಿಸೋದಿಕ್ಕೆ ಇಷ್ಟ? ಇದರಲ್ಲಿ ಹೇಳ್ಬೇಕು ಅಂತಂದು ಹೇಳಿದ್ರೆ, ಸಮಾಜಕ್ಕೆ ಒಂದು ಸಂದೇಶ ಅಂತಂದು ಹೇಳಿದ್ರೆ, ಖಂಡಿತವಾಗ್ಲೂ ಒಂದು ಪಿಕ್ಚರ್ ಮಾಡಬೇಕಾದ್ರೆ, ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ಎಲ್ಲ ರೀತಿಯಾದಂಥ ಒಂದು ತೊಡರು ತಗಗಳು ಎಲ್ಲೋ ಬರ್ತಾ ಇರ್ತವೆ. ಆದರೆ ಈ ಚಿತ್ರ ಮಾಡುವಾಗ ಒಬ್ಬ ಕಾರ್ಮಿಕನಿಗಾಗಲಿ, ಅಲ್ಲಿ ಒಬ್ಬ ಕಾರ್ಮಿಕರಿಗಾಗಲಿ, ಲೈಟ್ ಮ್ಯಾನ್ಗಾಗಲಿ, ಇನ್ನೊಬ್ಬರಿಗಾಗಲಿ, ಇಲ್ಲ ನಮ್ಮ ಪಿಕ್ಚರ್ ನಿರ್ದೇಶಕರಿಗಾಗಲಿ, ಮತ್ತು ಸಹ ಕಲಾವಿದರುಗಳಿಗಾಗಲಿ, ಯಾವುದೇ ಕಲಾವಿದರಿಗೂ ಒಂದು ಚೂರು ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂಥ ಒಂದು ಸನ್ನಿವೇಶವನ್ನು ಈ ಚಿತ್ರ ಕ್ರಿಯೇಟ್ ಮಾಡಿತ್ತು ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಮಾಜಕ್ಕೆ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದು ಹೇಳಿದರೆ, ನಿರ್ದೇಶಕನಾದವನು ಹಣಕ್ಕೋಸ್ಕರನೇ ನಾವು ದುಡ್ಕೋಬೇಕು, ಮನೆ ಕಟ್ಟಬೇಕು, ಇದನ್ನು ಮಾಡಬೇಕು, ಒಬ್ರನ್ನ ಹಾಳು ಮಾಡಬೇಕು ಅಂತಂದು ಯಾವತ್ತೂ ಇರಲ್ಲ. ಅದಕ್ಕೆ ತಕ್ಕನಂಗೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಸಾರಬೇಕು ಅಂತಂದು ಈ ಚಿತ್ರವನ್ನು ಕೊಡ್ತಾನೆ ಅಂತಂದ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಚಿತ್ರದಲ್ಲಿ ಹೀರೋ ಪಾತ್ರ ಅಂದ್ರೆ ಅದು ಡೈರೆಕ್ಟರ್ ಪಾತ್ರ ಆಗಿದೆ. ಸೊ ನಿಮ್ಗೆ ಏನಕ್ಕೆ ಹಿಂಗ್ ಮಾಡ್ಬೇಕು ಅಂತ ಅನಿಸ್ತು? ನಿಮ್ದೇನಾದ್ರು ಒಂದು ಹಳೆ ಎಕ್ಸ್ಪೀರಿಯನ್ಸು ಅಥವಾ ಯಾವ್ದ್ರಿಂದನಾರು ಇನ್ಸ್ಪೈರ್ ಆಗಿ ಇದನ್ನ ಮಾಡಿರ್ತೀರಾ ನೀವು ಈ ಕಥೆನ? ಸೊ ಏನಾದ್ರು ಶೇರ್ ಮಾಡಕ್ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ನಾವು ಗಗನ ಕುಸುಮದಲ್ಲಿ ನಿರ್ದೇಶಕನ ಪಾತ್ರನ ನಾಯಕ ಪಾತ್ರನಾಗೆ ಅದು ಕನ್ವರ್ಟ್ ಮಾಡಿದ್ದಕ್ಕೆ ಕೆಲವು ಕಾರಣಗಳಿವೆ. ಯಾಕೆಂದರೆ ಸಿನಿಮಾ ಹೀರೋಯಿನ್ಗಳು ಬರ್ತಾರೆ, ವಿಲನ್ಗಳು ಬರ್ತಾರೆ, ಬಡಿದಾಡ್ತಾರೆ, ಅವ್ರು ಹಾಡು ಹೇಳ್ತಾರೆ, ಇವ್ರು ಮರ ಸುತ್ತಾರೆ, ಅವರು ಸ್ವಿಟ್ಜರ್ಲ್ಯಾಂಡ್ಗೂ ಹೋಗ್ತಾರೆ, ಗ್ರೀಕ್ ಲ್ಯಾಂಡ್ಗೂ ಹೋಗ್ತಾರೆ. ಆದರೆ ಇವರು ಎಲ್ಲರನ್ನೂ ಮೇಂಟೈನ್ ಮಾಡಿ ಕೊನೆಗೆ ಇವರು ಎಲ್ಲೂ ಯಾರ ಕಣ್ಗೂ ಬೀಳೋದಿಲ್ಲ.
ಇದು ತೆರೆಮರೆಯ ಕಥೆ ಆಗಿಬಿಡ್ತದೆ. ಸೊ ಯಾವ ಚಿತ್ರದಲ್ಲಿ ನೋಡಿ ಹೆಸರುಗಳ ಕೆಲವರಿಗೆ ನಿರ್ದೇಶಕರ ಹೆಸರು ಗೊತ್ತಿರೋದಿಲ್ಲ, ಪಿಕ್ಚರ್ ಮಾತ್ರ ಸಕ್ಸಸ್. ಯಾರು ಮಾಡಿದ್ದಾರೆ, ಅವ್ರು ಮಾಡಿದ್ದಾರೆ, ಹೀರೋಯಿನ್ ಇವ್ರು ಮಾಡಿದ್ದಾರೆ ಅಷ್ಟು ಹೇಳ್ತಾ ಇದ್ದಾರೆ ಹೊರತು ಅದರ ಯಶಸ್ಸಿನ ಹಿಂದಿನ ಮುಖ್ಯ ವಸ್ತುವಾದಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನೋದನ್ನು ಎಲ್ಲೋ ಕೆಲವು ಜನಗಳು, ಅದು ಕನ್ನಡದಲ್ಲಿ ಪುಟ್ಟಣ್ಣ ಕಣಗಾಲು, ಸಿದ್ದಲಿಂಗಯ್ಯ, ತಮಿಳಿನಲ್ಲಿ ಬಾಲಚಂದರು, ನಮ್ಮ MGR, ಆಮೇಲೆ ಇವರು ಭಾಗ್ಯರಾಜು, ಭಾರತೀರಾಜ್, ಇಂಥ ಕೆಲವು ನಿರ್ದೇಶಕರು ಆ ನಿರ್ದೇಶಕರು ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಸೊ ಆವಾಗ ನಿರ್ದೇಶಕರಿಗೆ ಒಂದು ಗೌರವ ಸ್ಥಾನ ಬಂತಲ್ಲಿ. ನಿರ್ದೇಶಕ ಇದ್ದರೆ ಎಷ್ಟೆಲ್ಲ ಒಂದು ಕ್ರಿಯೇಷನ್ ಮಾಡ್ಬೋದು ಅನ್ನೋದು ಆವಾಗ ಜನಗಳಿಗೆ ಗೊತ್ತಾಯ್ತು. ಅದಕ್ಕೆ ಮುಂಚೆ ಯಾರೇ ಚಿತ್ರ ಮಾಡಿದ್ರು ನಾಯಕರು ಒಂದು ಖಳನಾಯಕನ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಸೊ ಅದಕ್ಕೆ ನಾನು ಅಂದ್ಕೊಂಡೆ, ನಾವು ಮಾಡೋ ಚಿತ್ರದಲ್ಲಿ ನಿರ್ದೇಶಕ ಎಷ್ಟೆಲ್ಲ ಕಷ್ಟಪಡ್ತಾನೆ. ಸಿನಿಮಾ ಮಾಡ್ತೀನಿ ಅನ್ನೋದು ಅವ್ರಿಗೆ ಆಸೆ ಇರ್ಬೋದು, ಏನೇ ಇರ್ಬೋದು, ಬಟ್ ಆ ಸಿನಿಮಾನ ಆಗಬೇಕಾದ್ರೆ ಅವನ ಜೀವನದಲ್ಲಿ ಎಷ್ಟು ಕಷ್ಟಪಡ್ತಾನೆ. ಒಂದು ಸ್ಕ್ರಿಪ್ಟಿಂದ ಹಿಡಿದು ಕೊನೆ ಒಂದು ರಿಲೀಸ್ ಆಗುವವರೆಗೂ ಅವರು ಎಷ್ಟು ಕಷ್ಟ ಪಡಬೇಕಾಗುತ್ತೆ ಅನ್ನೋದನ್ನು ಯಾರಿಗೂ ಗೊತ್ತಿರಲಿಲ್ಲ. ನಾವು ಈ ಗಗನ ಚಿತ್ರದ ಮುಖಾಂತರ ನಿರ್ದೇಶಕನಿಗೆ ನಾಯಕ ಪಾತ್ರನ ಕೊಟ್ಟರೆ, ಸೊ ಹಾಗಾಗಿ ಜನಗಳಿಗೆ ನಿರ್ದೇಶಕ ಏನು ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಅವನಿಗೆ ಎಷ್ಟು ಕಷ್ಟ ಇರುತ್ತೆ. ಅವರೊಂದು ಸಿನಿಮಾ ಮಾಡ್ತಾರೆ, ಅಯ್ಯ ಏನ್ರಿ ಅದರೊಳಗೆ ಏನಿದ್ದಾರೆ ಅವ್ರಿಗೆ ಆಗ ಅಂದ್ಬಿಡ್ತಾರೆ, ಒಂದೇ ರಾಗ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಸೊ ಒಬ್ಬ ವ್ಯಕ್ತಿಯಿಂದ 10 ಜನಕ್ಕೆ ಸ್ಪ್ರೆಡ್ ಆಗಿ ಅದು ಕೊನೆ 100 ವ್ಯಕ್ತಿ ತಲುಪಿ 1000 ಆಗಿ ಪಿಕ್ಚರ್ ಫ್ಲಾಪ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಷ್ಟು ಯಾವುದೇ ಚಿತ್ರ ಮಾಡಿದ್ರು ಕೂಡ ನಿರ್ದೇಶಕ ಎಷ್ಟು ಕಷ್ಟಪಟ್ಟಿದ್ದಾನೆ ಅನ್ನೋದು ಗೊತ್ತಾಗಬೇಕು ಚಿತ್ರ ಮಾಡೋದಕ್ಕೆ. ಹಾಗಂತಂದ್ರೆ ಆ ಥರ ಮಾಡಬೇಕಾದ್ರೆ ನಿರ್ದೇಶಕನ ನಾಯಕ ಮಾಡಲೇಬೇಕು. ಅಂದರೆ ಅದಕ್ಕೋಸ್ಕರ ಒಂದು ಸ್ಟೋರಿ, ಇದು ಬರೀ ಸ್ಟೋರಿ ಅಲ್ಲ, ನಡೆದಿರೋ ಕೆಲವು ಘಟನೆಗಳನ್ನು ಆಧರಿಸಿ ಬರೆದಿರುವಂಥದ್ದು. ಈಗಲೂ ನಡೀತಾ ಇರ್ಬೋದು, ಆದರೆ ನನ್ನ ಅನಿಸಿಕೆ ಪ್ರಕಾರ ಇರುತ್ತೆ. ಎಲ್ಲ ಫಿಲಮ್ ಲ್ಯಾಂಡಲ್ಲೂ ಇದ್ದೇ ಇದೆ, ಇರ್ಬೋದು, ಇಲ್ದೇನೆ ಇರ್ಬೋದು, ಆದರೆ ಜಾಸ್ತಿ ಇಲ್ಲದೆ ಇರುವುದು ಒಟ್ಟು ನಡೀತಾ ಇದೆ. ಇಂಥ ಒಂದು ನಿರ್ದೇಶನ ಕೊಟ್ಟು ನಿರ್ದೇಶಕ ಎಷ್ಟು ಕಷ್ಟಪಟ್ಟು ಚಿತ್ರ ಮಾಡ್ತಾನೆ, ನಿರ್ಮಾಪಕ ಎಷ್ಟು ಕಷ್ಟಪಡ್ತಾನೆ. ಕೇವಲವಾಗಿ ಒಂದು ಮಾತಿನಲ್ಲೇ ಮುಗಿಸೋದು ಸರಿಯಿಲ್ಲ ಅಂತ ಒಂದು ಮೆಸೇಜ್ ಜನಗಳಿಗೆ ಹೋದರೆ ಆಗ ಜನಗಳಿಗೆ ನಿರ್ದೇಶಕ ನಿರ್ಮಾಪಕನ ಕಷ್ಟ ಎಷ್ಟಿದೆ ಅನ್ನೋದು ಗೊತ್ತಾಗತ್ತೆ ಅಂತ ಒಂದು ಅನ್ನಿಸ್ತು. ಅದಕ್ಕೋಸ್ಕರ ಈ ಗಗನ ಕುಸುಮನ ನಾನು ರಚನೆ ಮಾಡಿದೆ. ನಮ್ಮ ಈ ಗಗನ ಕುಸುಮದಲ್ಲಿ ಚಿತ್ರದಲ್ಲಿ ಆ ಕಥೆಗೆ ತಕ್ಕಂಗೆ ನಮ್ಮ ನಿರ್ದೇಶಕ ಪಾತ್ರಧಾರಿ ನಮ್ಮ ಪ್ರಕಾಶ್ ಸಣ್ಣಕ್ಕಿಯವರು, ಇವರು ಈಗಾಗಲೇ 13-14 ಪಿಕ್ಚರ್ ಮಾಡಿದ್ದಾರೆ. ಅವ್ರಿಗೆ ಅನುಭವ ಇದೆ. ಅವ್ರು ಹೇಳಿದ್ರು ನನಗೆ ಆಗತ್ತಾ ಈ ಪಾತ್ರ ಅಂದರು. ಅದಕ್ಕೆ ನಾನು ಹೇಳಿದೆ, ನಿಮಗಿದೇನು ದೊಡ್ಡ ಪಾತ್ರ ಅಂತ ಅನ್ಕೋಬೇಡಿ, ಸಣ್ಣದು ಅಂದ್ಕೊಂಡೇ ಮಾಡಿ ಅದು ದೊಡ್ಡದಾಗತ್ತೆ, ಅದರಲ್ಲಿ ನೀವು ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ನಮ್ಮ ನಿರ್ಮಾಪಕರು ಕೂಡ ಸಹಕಾರ ಕೊಡ್ತಾರೆ, ಅವ್ರು ಯಾವ ವಿಷಯಕ್ಕೂ ಬರಲ್ಲ. ಅವ್ರೇನು ಅಂದರೆ ನಮ್ಮ ಮೇಲೆ ಬಿಟ್ಟಿದ್ದಾರೆ, ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಅಂತ ಆ ಧೈರ್ಯ ಕೊಟ್ಟಿದ್ದಾರೆ. ನೀವು ಮಾಡಿ ಪರವಾಗಿಲ್ಲ, ಅವರ ಹೀರೋ ಇಂಥವ್ರು ಆಗ್ಬೇಕು ಅಂಥವ್ರು ಆಗಬೇಕು ಯಾವತ್ತೂ ಯಾವ ಕಂಡೀಷನ್ ಹಾಕಿಲ್ಲ. ನೀವು ಖಂಡಿತ ಸಕ್ಸಸ್ ಆಗ್ತೀರಾ, ನಿಮ್ಮಿಂದ ನಾವು ಹೆಸರು ಮಾಡ್ತೀವಿ ಅಂತ ಹೇಳಿ ಒಂದು ಅಭಿಮಾನದಿಂದ ಹೇಳಿದೆ. ಅದಕ್ಕೆ ನಿರ್ಮಾಪಕರು ಒಪ್ಕೊಂಡ್ರು, ಅವರು ತುಂಬ ಸಂತೋಷದಿಂದ ಮಾಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಕುಟುಂಬದವರು ತುಂಬ ಸಂತೋಷಪಟ್ಟರು ಅವ್ರಿಗೆ ಕೊಟ್ಟಿರೋಂಥ ರೋಲ್ ನೋಡಿ. ಹಾಗಾಗಿ ಇದೊಂದು ಒಳ್ಳೆಯ ಚಿತ್ರ ಆಗಿದೆ. ಇದನ್ನು ಜನ ಸ್ವೀಕಾರ ಮಾಡಬೇಕು ಅಂತ ನಾನು ಈ ಮುಖ ಕೇಳ್ಕೊತೀನಿ. ಹಾಗೆಯೇ ನಮ್ಮ ವೆಲ್ತ್ ಕ್ರಿಯೇಷನ್ಸ್ ಅವರ ಅಮೃತ ಹರೀಶ್ ಅವರು, ಕುಣಿಗಲ್ ನಾಗಭೂಷಣ್ ಅವರು, ಭರತ್ ಭೂಷಣ್ ಅವರ ಮುಖಾಂತರ ಪರಿಚಯ ಆಯಿತು. ಅವ್ರ ಪತ್ರಕರ್ತರು ಈ ಪತ್ರಕರ್ತರಿಗಿಂತನೂ ಜೋರಾಗಿ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಕೇಳೋ ಒಂದೊಂದು ಕ್ವಶನ್ನು, ಅವ್ರು ಕೇಳೋವಂಥ ದಾಟಿ ಹೇಗಿದೆ ಅಂದರೆ ಪತ್ರಕರ್ತರು ನಾವೇಕೆ ಈ ರೀತಿ ಕೇಳಬಾರ್ದು ಅಂತ ಅನ್ಕೋಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕ್ಯಾರೆಕ್ಟರ್ನ. ಅದು ನೀವೆಲ್ಲ ಚಿತ್ರ ನೋಡಿದಾಗ ಗೊತ್ತಾಗುತ್ತೆ. ಅವರ ಆ ಒಂದು ಶಾರೀರದಂಥ ಒಂದೊಂದು ಡೈಲಾಗ್ಗಳು ಬರುತ್ತಲ್ಲ, ಆ ಕೇಳೋ ತುಂಬ ಚೆನ್ನಾಗಿದೆ. ಅದನ್ನು ನಾವೆಲ್ಲ ಖುಷಿಯಾಗಿ ನೋಡಿದ್ದೀವಿ ಅವತ್ತು ಸೆಟ್ನಲ್ಲಿ ತುಂಬ. ಸೊ ಹಾಗಾಗಿ ಅವರಿಗೆ ನಮ್ಮ ಕೃತಜ್ಞತೆಗಳು ಹೇಳಬೇಕು, ಅವರ ಭರತ್ ಭೂಷಣ್ ಅವ್ರಿಗೂ, ಅಂದರೆ ಅವರು ಸಹ ನಿರ್ದೇಶಕರೇ. ಧನ್ಯವಾದಗಳು ಸರ್. ಈ ಚಿತ್ರದ ಹಾಡುಗಳು ಅಂದ್ರೆ ಇವಾಗ ಸಾಂಗ್ಸ್ ಹೆಂಗೆ ಪಿಕ್ಚರೈಸ್ ಆಗಿದೆ ಅಂತ ಹೇಳ್ಬೋದಾ? ಯಾಕಂದ್ರೆ ಇದು ಫಿಲಂ ಒಳಗಡೆ ಸಾಂಗ್ಸ್ ಅಥವಾ ಫಿಲಂ ಒಳಗಡೆ ಇರೋ ಸಾಂಗ್ಸ್? ಈ ಚಿತ್ರದಲ್ಲಿ ಸಾಂಗ್ಸ್ ಬರ್ತವೆ ಅಂತಂದು ಹೇಳಿದ್ರೆ ಫಿಲಮ್ ಒಳಗಡೆ ಸಾಂಗ್ ಇಟ್ಟಿರೋದು. ನಮ್ದು ಏನಿದ್ರು ನಾವು ಸಾಂಗ್ಸನ್ನು ಹೊಸ ಹೀರೋಯಿನ್ ಕರ್ಕೊಂಬರ್ತೀವಲ್ಲ ಅವರು ಮತ್ತು ಹೀರೋಗೆ ಒಂದು ಸಾಂಗ್ ಅಂತಂದ್ಬಿಟ್ಟು ಇದನ್ನು ಮಾಡ್ತೀವಿ. ಬಟ್ ಅದರಲ್ಲಿ ಯಾವುದೇ ವಿಧವಾದಂಥ ನನಗೆ ಅಂದರೆ ನಾನು ಫಿಲಮ್ಮಲ್ಲಿ ಡೈರೆಕ್ಟ್ ಆಗಿದ್ದೀನಲ್ಲ, ನನಗೆ ಯಾವುದೇ ರೀತಿಯಲ್ಲಿ ಸಾಂಗ್ ಇರಲ್ಲ. ಅದರಿಂದ ನಾವು ಕರ್ಕೊಂಡು ಬಂದಿರತಕ್ಕಂಥ ಹೀರೋಯಿನ್ಗಳಿಗೆ, ಹೊಸಬರಿಗೆ ಮತ್ತು ಹಳಬರಿಗೆ ಆ ಥರ ಸಾಂಗುಗಳು
ಇದರಲ್ಲಿ ಇದೆ ಅಂತಂದು ಹೇಳಕ್ ಇಷ್ಟಪಡ್ತೀನಿ. ಸರ್, ಈ ಫಿಲಮ್ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂತ ತಿಳಿಸ್ಕೊಡಿ ಸ್ವಲ್ಪ. ಈಗ ಆಗಬೇಕಾಗಿತ್ತು. ಬಹುಶಃ ಈ ತಿಂಗಳು ಕೊನೆಯಲ್ಲಿ 21ನೇ ತಾರೀಕು ಮಾಡೋಣ ಅಂತ ಇದ್ದೀವಿ. 25 ಸೆಂಟ್ರಲ್ ಮಾಡೋಣ ಅಂತ ಇದ್ದೀವಿ. ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಪಿಕ್ಚರ್ ನೋಡಿ. ಇದಕ್ಕೆ ನಿಮ್ಗೆ ಸಹಕಾರ ಬೇಕಾಯಿತು, ಹಾಗೆ ಪ್ರಚಾರ ಮಾಡಬೇಕಾಗಿತ್ತು. ಎಲ್ಲ ನಿಮ್ಮ ಕೈಯಲ್ಲಿ ಇದೆ, ನಮ್ಮ ಕೈಯಲ್ಲಿ ಏನಿಲ್ಲ. ಕಡೆಯದಾಗಿ ಈ ಚಿತ್ರದ ಬಗ್ಗೆ ನಮ್ಮ ಜನರಿಗೆಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ತಿಳಿಸ್ಕೊಡಿ. ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳು ಮತ್ತು ಚಲನಚಿತ್ರ ಅಭಿಮಾನಿಗಳಿಗೆ ಹೇಳೋದಿಷ್ಟೇ, ಗಗನಕುಸುಮ ಸಂಪೂರ್ಣವಾಗಿ ಒಂದು ಸಂಸಾರ ಸಮೇತ ಕುಳಿತು ನೋಡಬಹುದಂಥ ಚಿತ್ರ. ದಯವಿಟ್ಟು ನಿಮ್ಮ ಸಾಧ್ಯವಾದಷ್ಟು ಚಲನಚಿತ್ರ ಮಂದಿರಗಳಲ್ಲೇ ಬಂದು ನೋಡಿ. ಅದರಿಂದ ಬೇರೆ ಚಿತ್ರಗಳಿಗೂ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ಈ ಚಿತ್ರವನ್ನು ಗೆಲ್ಲಿಸಿ. ಅದು ನಿಮ್ಮ ಕೈಲಿದೆ. ಮತ್ತೊಮ್ಮೆ ಅಭಿಮಾನಿಗಳಿಗೆ ನಮ್ಮ ಧನ್ಯವಾದಗಳು. ಈ ಫಿಲ್ಮ್ ಬಗ್ಗೆ ನಾನು ಎಲ್ಲ ಹೇಳ್ಬಿಟ್ಟಿದ್ದಾರೆ. ಬಟ್ ಈ ಫಿಲ್ಮ್ ಚೆನ್ನಾಗಿ ಓಡಬೇಕು. ಎಲ್ಲ ಪಬ್ಲಿಕ್ ಬಂದು ನೋಡಿ, ಅದನ್ನು ಥಿಯೇಟ್ರಿಗೆ ಬಂದು ನೋಡಿ ನಮಗೆ ಆಶೀರ್ವಾದ ಮಾಡಬೇಕಾಗಿ ಕೇಳ್ಕೊಂಡಿದ್ದೀನಿ ಅಷ್ಟೇ. ಈ ಚಿತ್ರವನ್ನು ತಾವೆಲ್ಲರೂ ಥಿಯೇಟ್ರುಗಳಲ್ಲಿ ಬಂದು ಕನ್ನಡದ ಅಭಿಮಾನವನ್ನು ತೋರಿಸ್ಬೇಕು, ಕನ್ನಡ ಚಿತ್ರಗಳನ್ನು ಬೆಳೆಸಬೇಕು. ಕನ್ನಡ ಚಿತ್ರರಂಗಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಅದಕ್ಕೋಸ್ಕರ ತಾವುಗಳೆಲ್ಲರೂ ಮಾಧ್ಯಮದಲ್ಲಿ ಅನೇಕ ಸಾರಿ ಪ್ರಸಾರವಾಗ್ತಾ ಇರುತ್ತೆ, ಅದನ್ನಾದರೂ ನೋಡ್ಕೊಂಡಾದ್ರೂ ಥಿಯೇಟ್ರುಗಳಿಗೆ ಬಂದು ತಾವೆಲ್ಲರೂ ಬಂದು ಕನ್ನಡ ಚಿತ್ರವನ್ನು ನೋಡಿ ಕನ್ನಡ ಕಲಾವಿದರಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕನ್ನಡಿಗರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಕರ್ನಾಟಕದಲ್ಲಿ ನೆಲೆಸಿರತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಈ ಚಿತ್ರವನ್ನು ನೋಡಿ ನಮ್ಮನ್ನು ಆಶೀರ್ವದಿಸಬೇಕು, ಹಾರೈಸಬೇಕು ಅಂತ ಈ ವಾಹಿನಿಯ ಮೂಲಕ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಗಗನ ಕುಸುಮ ತಂಡದವರು ಎಷ್ಟೆಲ್ಲ ಮಾಹಿತಿನ ಹಂಚ್ಕೊಂಡಿದ್ದಾರೆ ಅಂತ. ನಾನಂತೂ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಈ ಫಿಲಮ್ನ ಥಿಯೇಟರ್ನಲ್ಲೇ ಹೋಗಿ ನೋಡೋದಿಕ್ಕೆ. ನೀವು ಎಲ್ಲ ನೋಡ್ತೀರಾ ಅಲ್ವಾ? ಇನ್ಫೋನೆಟ್ ನ್ಯೂಸ್ ಕಡೆಯಿಂದ ಎಲ್ಲರಿಗೂ ಧನ್ಯವಾದ. ನಾನು ಅಖಿಲ.